ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಪರೀಕ್ಷಾ ಸಮಯದಲ್ಲಿ ಪೋಷಕರ ಪಾತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಆಲ್ರೆಡಿ ನಾವು ಜಾನ್ವರಿ ಎಂಡಲ್ಲಿದ್ದೀವಿ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ಬಂದರೆ ಫಸ್ಟ್ ಇಯರ್ PU ಮಕ್ಕಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಇಯರ್ PU ಮಕ್ಕಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ LKG ಇಂದ 10th ಕೂಡ ಎಕ್ಸಾಮ್ಸು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ನಡೀತಾ ಹೋಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ರಿಲೇಟೆಡ್ ಆಗಿ ನಾವು ಈ ಒಂದು ಸೆಷನಲ್ಲಿ ಮಾತಾಡ್ತಾ ಹೋಗೋಣ. ಪೇರೆಂಟ್ಸ್ ಆಸ್ ಪಿಲ್ಲರ್ಸ್ ಇನ್ ಎಕ್ಸಾಮ್ ಟೈಮ್. ಪೋಷಕರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಯಾಕಂದರೆ ಸ್ಕೂಲ್ ಅವರ್ಸಲ್ಲಿ ಆಲ್ಮೋಸ್ಟ್ ಮಕ್ಕಳು 6 to 7 hours ಶಾಲೆಯಲ್ಲಿದ್ದರೆ ಅಥವಾ ಕಾಲೇಜಲ್ಲಿದ್ದರೆ ಇನ್ನು ಮಿಕ್ಕಿದ ಸಮಯ ಎಲ್ಲ ಪೂರ್ತಿ ಮನೆಯಲ್ಲೇ ಕಳೀತಾರೆ. ಹಾಗಾಗಿ ಮನೆಯಲ್ಲೂ ಕೂಡ ಅವರು ವಾತಾವರಣ ಹೇಗಿರಬೇಕು, ಓದೋವಂಥ ಸಮಯದಲ್ಲಿ ಹೇಗಿರಬೇಕು, ಅಥವಾ ಪರೀಕ್ಷಾ ಸಮಯದಲ್ಲಿ ಪೋಷಕರು ಯಾವ ರೀತಿ ಅವ್ರ ಜೊತೆಗೆ ನಡ್ಕೋಬೇಕು, ಅಥವಾ ಯಾವೆಲ್ಲ ರೀತಿ ಸಪೋರ್ಟನ್ನು ಅವರಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಪಾಯಿಂಟ್ ವೈಸ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಸ್ಲೈಡಲ್ಲಿ ನಾವು ಪೇರೆಂಟ್ಸ್ ಆಸ್ ಅ ಪಿಲ್ಲರ್ಸ್ ಇನ್ ಎಕ್ಸಾಮ್ ಟೈಮ್. ಫಸ್ಟ್ ಪಾಯಿಂಟ್ ಬಂದು ಕೀಪ್ ಯುವರ್ ಚೈಲ್ಡ್ ಆ್ಯಕ್ಟಿವ್. ನಿಮ್ಮ ಮಗುನ ಯಾವಾಗಲೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಕೆಲವೊಂದು ಮಕ್ಕಳು ತುಂಬ ಲೇಸಿನೆಸ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ, ಕೂತಲ್ಲೇ ಕೂತಿರ್ತಾರೆ, ಅಥವಾ ಬರೀ ಟಿ ವಿ ನೋಡ್ತಾ ಇರ್ತಾರೆ. ಸೊ ಅವ್ರನ್ನ ಯಾವಾಗಲೂ ಕೂಡ ಒಂದು ಎಂಗೇಜ್ ಆಗಿ ಏನೋ ಒಂದು ವರ್ಕಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಅವ್ರನ್ನ ಮಾತಾಡಿಸ್ತಾ ಇರಿ ಅಥವಾ ಏನಾದರೂ ವರ್ಕನ್ನ ಅಸೈನ್ ಮಾಡ್ತಾ ಇರಿ. ಬಟ್ ಅವ್ರನ್ನ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ, ಲೇಸಿನೆಸ್ಸಿಂದ ಹೊರಗಡೆ ಇಡಿ ಅಂತ ಹೇಳ್ತೀನಿ. ಇನ್ನು ಎರಡನೇ ಪಾಯಿಂಟ್ ಬಂದು ಕೀಪ್ ಅಬ್ಸರ್ವಿಂಗ್ ದ ಚೈಲ್ಡ್ ಡ್ಯೂರಿಂಗ್ ದೇರ್ ಸ್ಟಡೀಸ್. ಅವರು ಓದ್ಕೋತಾ ಇದ್ದಾರೆ ಅಂತ ಹೇಳಿ ನೀವು ಅವ್ರ ಪಾಡಿಗೆ ಬಿಟ್ಬಿಡ್ಬೇಡಿ. ನೀವು ಕೆಲಸ ಮಾಡೋದ್ರ ಜೊತೆಗೆ ನಾವು ಅವ್ರನ್ನ ಗಮನಿಸಬೇಕಾಗತ್ತೆ. ನಾನು ಕೂಡ ಒಬ್ಬ ಪೋಷಕಿಯಾಗಿ, ನಾನು ಕೂಡ ಒಬ್ಬ ಪೇರೆಂಟ್ ಆಗಿ ನಮ್ಮ ಮಕ್ಕಳು ಓದೋವಂಥ ಸಮಯದಲ್ಲಿ ಓದ್ತಾ ಇದ್ದಾರೆ ಬಿಡು, ನಾವೇನು ಮಾಡೋದು ಬೇಡ, ಅವ್ರು ಓದ್ಕೋತಾರೆ ಅಂತ ನಾವು ಬಿಡೋದ್ರ ಬದಲು ಅವ್ರು ಓದ್ತಾ ಇದ್ದಾರಲ್ಲ, ಏನು ಓದ್ತಾ ಇದ್ದಾರೆ, ಯಾವ ಸಬ್ಜೆಕ್ಟ್ ಓದ್ತಾ ಇದ್ದಾರೆ, ನಾಳೆ ಯಾವ ಎಕ್ಸಾಮ್ ಇದೆ ಅದನ್ನೇ ಓದ್ತಾ ಇದ್ದಾರಾ, ಯಾವುದ್ಯಾವುದನ್ನು ಕಂಪ್ಲೀಟ್ ಮಾಡಿದ್ದಾರೆ, ಓದ್ತಾ ಇಲ್ವಾ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಅಬ್ಸರ್ವೇಷನ್ನ ನಾವು ಮಾಡಲೇಬೇಕಾಗತ್ತೆ. ದಿಸ್ ಈಸ್ ಅವರ್ ಡ್ಯೂಟಿ. ನಾವು ಪೇರೆಂಟ್ಸ್ ಆಗಿ ಇದನ್ನು ನಾವು ಖಂಡಿತವಾಗೂ ಅಬ್ಸರ್ವ್ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರೊವೈಡ್ ಹೆಲ್ತಿ ಫುಡ್ಸ್. ನೀವು ನೋಡಿ ತುಂಬ ಜನ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಹುಷಾರಿಲ್ಲ ಅನ್ನೋದಾಗಲಿ, ಶೀತ, ನೆಗಡಿ, ಕೆಮ್ಮು ಅಥವಾ ಜ್ವರ ಬರೋವಂಥದ್ದು, ಚಳಿ ಜ್ವರ ಬರೋವಂಥದ್ದು, ತಲೆನೋವು ಬರೋವಂಥದ್ದು, ಈ ಥರದ್ದೆಲ್ಲ ಕಾಮನ್ ಆಗಿ ಆಗ್ತಾ ಇರುತ್ತೆ. ಇದಕ್ಕೆ ರೀಸನ್ಸ್ ತುಂಬ ಇರುತ್ತೆ. ರೀಸನ್ಸ್ ಒಂದು ಕ್ಲೈಮೆಟಿಕ್ ರೀಸನ್ಸ್ ಆಗಿರ್ಬೋದು, ಅಥವಾ ಇನ್ನೊಂದು ಸ್ಟ್ರೆಸ್ ಆಗಿರ್ಬೋದು. ಮೂರನೇದು ಮೇಯ್ನಾಗಿ ಫುಡ್ಡು. ತುಂಬ ಜನ ಮಕ್ಕಳು ಈಗಿನ ಒಂದು ಜನ್ರೇಷನಲ್ಲಿ ಆದಷ್ಟು ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗಿರ್ತಾರೆ. ಅದನ್ನು ಪರೀಕ್ಷೆ ಸಮಯದಲ್ಲಿ ಆದಷ್ಟು ಅವಾಯ್ಡ್ ಮಾಡಿಸಿ ಹೆಲ್ತಿ ಫುಡ್ಡನ್ನು ಡೈಲಿ ಕೊಡಬೇಕು. ಬಟ್ ಇವನ್ ನಾವು ಏನು ಮಾಡ್ತೀವಿ ಅಂತ ಅಂದರೆ ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗಿರೋಂಥ ಮಕ್ಕಳನ್ನ ಒಂದೇ ದಿನದಲ್ಲಿ ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ, ಪರೀಕ್ಷಾ ಸಮಯದಲ್ಲಾದರೂ ರುಚಿಯಾಗಿ ಮನೆಯಲ್ಲೇ ಏನೋ ಒಂದು ವಿಭಿನ್ನವಾಗಿ ಪ್ರಯತ್ನಪಟ್ಟು ಅವರಿಗೆ ಹೆಲ್ತಿ ಫುಡ್ಡನ್ನ ಕೊಡೋದ್ರ ಮುಖಾಂತರವಾಗಿ ಅವ್ರ ಹೆಲ್ತನ್ನು ಚೆನ್ನಾಗಿ ಇಟ್ಕೋಬೇಕು. ಅವ್ರ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಾಗ ಮಾತ್ರ ಅವ್ರಿಗೆ ಓದಲಿಕ್ಕೆ ಫೋಕಸ್ ಮಾಡಲಿಕ್ಕೆ ಸಾಧ್ಯ. ಸೊ ನೀವು ಅದನ್ನು ಟೇಕ್ ಕೇರ್ ಮಾಡಬೇಕು ಅಂತ ಹೇಳ್ತೀನಿ. ಪಾಯಿಂಟ್ ಬಂದು ಕೀಪ್ ದೆಮ್ ಮೆಂಟಲಿ ಹೆಲ್ತಿ ಆ್ಯಂಡ್ ಹ್ಯಾಪಿ. ಸೊ ಕೆಲವೊಂದು ಮಕ್ಕಳು ನೋಡಿ ಮಾನಸಿಕವಾಗಿ ಏನೋ ಒತ್ತಡಕ್ಕೊಳಗಾಗಿರ್ತಾರೆ, ಅಥವಾ ಏನೋ ಒಂದು ಮೆಂಟಲ್ ಪ್ರೆಷರಲ್ಲಿ ಡಿಪೆಂಡ್ ಆಗಿರ್ತಾರೆ. ಏನು ಮೆಂಟಲ್ ಹೆಲ್ತ್ ಒಂದು ಎಕ್ಸಾಂಪಲ್ ಹೇಳಿ ಮೇಡಮ್ ಅಂತ ಅಂದರೆ, ಕೆಲವೊಬ್ಬರು ಪೇರೆಂಟ್ಸ್ ಏನು ಮಾಡ್ತಿರ್ತಾರೆ ಅಂದರೆ, ನೋಡು ನೀನು 25 ಮಾರ್ಕ್ಸಿಗೆ ಟೆಸ್ಟ್ ಬರೀತಾ ಇದೆಯಾ ಅಂದರೆ 25ಕ್ಕೆ 25 ತೆಗಿಬೇಕು, 24 ತೆಗೆದ್ರೆ ಸಂಜೆ ಬಂದರೆ ಸರಿಗೆ ಬಾರಿಸ್ಬಿಡ್ತೀನಿ. ಸೊ ಈ ರೀತಿ ಏನೋ ಒಂದು ಮೆಂಟಲ್ ಪ್ರೆಷರ್ನ ಹಾಕ್ತಾ ಇರ್ತಾರೆ ಕೆಲವೊಬ್ಬರು ಪೋಷಕರು. ಎಲ್ಲರೂ ಅಲ್ಲ, ಕೆಲವೊಬ್ಬರು ಮಾಡ್ತಾ ಇರ್ತಾರೆ. ಬಟ್ ಅವ್ರು ಕೆಟ್ಟ ಉದ್ದೇಶದಿಂದ ಮಾಡ್ತಾ ಇರ್ತಾರೆ ಅಂತಲ್ಲ. ಸೊ ಈ ರೀತಿ ಹೇಳಿದ್ರಾದ್ರೂ ಮಗು ಕಾನ್ಸಂಟ್ರೇಟ್ ಮಾಡುತ್ತೇನೋ ಅನ್ನೋ ರೀತಿಯಲ್ಲಿ ಹೇಳ್ತಿರ್ತಾರೆ. ಸೊ ಅದನ್ನು ಪದೇ ಪದೇ ಹೇಳೋದಕ್ಕಿಂತ, ಮೆಂಟಲ್ ಪ್ರೆಷರ್ ಹಾಕೋದಕ್ಕಿಂತ ಒಂದ್ಸತಿ ಮಗುಗೆ ತಿಳಿಸಿ, ನೀನು ಔಟ್ ಆಫ್ ಔಟ್ ತೆಗೆಯೋದ್ರಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಜುಕೇಷನ್ ಎಷ್ಟು ಇಂಪಾರ್ಟೆನ್ಸ್, ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಅವ್ರ ಜೊತೆಗೆ ಹ್ಯಾಪಿ ಆ್ಯಂಡ್ ಫ್ರೆಂಡ್ಲಿ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡೋದ್ರ ಮುಖಾಂತರ ಅವರಿಗೆ ಕನ್ವೆ ಮಾಡಿ ಪ್ರೆಷರ್ನ ಹಾಕಬೇಡಿ. ಹಾಗಾಗಿ ಮೆಂಟಲಿ ಅವ್ರನ್ನ ಹೆಲ್ತಿ ಮತ್ತು ಹ್ಯಾಪಿಯಾಗಿಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ಟಾಕ್ ಪಾಸಿಟಿವ್ ಅಫರ್ಮೇಷನ್ಸ್ ವಿತ್ ಯುವರ್ ಚೈಲ್ಡ್. ಪ್ರತಿ ಸತಿ ಮಗು ಹತ್ರ ನಾವು ಮಾತಾಡುವಾಗ ಅಥವಾ ಮಕ್ಕಳ ಹತ್ರ ನಾವು ಮಾತಾಡುವಾಗ ಪಾಸಿಟಿವ್ ಅಫರ್ಮೇಷನ್ಸ್ ಇರಲಿ. ಪೋಷಕರಾಗಿ ನಾವು ಅಥವಾ ನೀವು ಏನು ಮಾಡಬೇಕು ಅಂತ ಅಂದರೆ, ನೋಡು ನಿನ್ನ ಕೈಲಿ ಆಗತ್ತೆ, ಓದು, ಯಾವ ಕಾನ್ಸೆಪ್ಟು ನಿಂಗೆ ಮರ್ತೋಗುತ್ತೆ ಅನ್ನೋ ನೆಗೆಟಿವ್ ಥಾಟ್ಸ್ಗಳನ್ನು ಹೊರಗಡೆ ತಂದು ಮಕ್ಕಳಿಗೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಿದ್ರೆ ಅವರು ಕೂಡ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಇನ್ಪುಟ್ ಮಾಡ್ಕೊಳ್ತಾ ಹೋಗ್ತಾರೆ ಅವ್ರ ಬ್ರೈನಿಗೆ. ಹಾಗಾಗಿ ಪಾಸಿಟಿವ್ ಆಗಿ ಮಾತಾಡಿ, ನಿನ್ನ ಕೈಲಿ ಆಗತ್ತೆ, ಓದು, ನೀನು ಸ್ಕೋರ್ ಮಾಡ್ತೀಯಾ, ನಿನ್ನ ಕೈಲಿ ಆಗತ್ತೆ, ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಅವ್ರಿಗೆ ಮೈಂಡ್ ಬಿಲ್ಡ್ ಮಾಡ್ತಾ ಹೋಗಿ. ಟ್ರ್ಯಾಕ್ ದ ಪ್ರೋಗ್ರೆಸ್ ಆಫ್ ದ ಚೈಲ್ಡ್.
ನಿಮ್ಮ ಮಗು ಎಕ್ಸಾಮಲ್ಲಿ ಅಟೆಂಡ್ ಆಗಿದೆ, ಅದು ನಾನು ಹೇಳ್ತಾ ಇರೋದು ಈ ಒಂದು ಪರೀಕ್ಷೆ ಸಮಯದಲ್ಲಿ ಅಂತ ಅಂದರೆ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿಂದ ಹಿಡಿದು ಆ ಅಕಾಡೆಮಿಕ್ ಇಯರ್ ಎಂಡ್ ಆಗೋವರೆಗೂ ಒಂದು ಸರಿ ಟೆಸ್ಟ್ ಬಂದಮೇಲೆ ಮಗು ಪ್ರೋಗ್ರೆಸ್ ಏನಿದೆ, ನೆಕ್ಸ್ಟ್ ಟೆಸ್ಟಲ್ಲಿ ಪ್ರೋಗ್ರೆಸ್ ಯಾವ ರೀತಿ ಆಗ್ತದೆ, ಮಿಡ್ ಟರ್ಮಲ್ಲಿ ಯಾವ ರೀತಿ ಆಯಿತು, ಸೆಕೆಂಡ್ ಟೆಸ್ಟಲ್ಲಿ ಯಾವ ರೀತಿ ಆಯಿತು, ಈಗ ಪ್ರಿಪ್ರೇಟ್ರಿಯಲ್ಲಿ ಯಾವ ರೀತಿ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಟ್ರ್ಯಾಕನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗಬೇಕಾಗುತ್ತೆ. ಅವರಷ್ಟಕ್ಕೆ ಅವ್ರನ್ನೇ ನಾವು ಬಿಡಬಾರ್ದು. ಯಾಕಂದರೆ ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಥವಾ ಸರಿಯಾಗಿದ್ದನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು, ತಪ್ಪಾಗಿರೋದನ್ನು ಯಾವ ರೀತಿ ತಿದ್ಕೋಬೇಕು ಅನ್ನೋದು ಕೆಲವೊಂದು ಅವ್ರಿಗೆ ಗೊತ್ತಾಗದೇ ಇರ್ಬೋದು. ನಾವು ಅವರಿಗೆ ಸಜೆಸ್ಟ್ ಮಾಡಬೇಕು ಅಂದರೂ ಮೊದಲು ನಮಗೆ ಅದರ ಮಾಹಿತಿ ಕಂಪ್ಲೀಟಾಗಿ ಗೊತ್ತಿರಬೇಕು. ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸನ್ನು ತೆಗೆದಿದ್ದಾರೆ, ಎಷ್ಟು ಡಿಫಿಕಲ್ಟೀಸನ್ನು ಫೇಸ್ ಮಾಡ್ತಾ ಇದ್ದಾರೆ, ಅಥವಾ ಯಾವುದನ್ನು ತರುವಾಗಿ ಓದ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಪ್ರೋಗ್ರೆಸ್ ಬಗ್ಗೆ ನಮಗೆ ಮಾಹಿತಿ ಗೊತ್ತಿದ್ರೆ ಮಗು ಹತ್ರ ನಮಗೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಅವ್ರು ಏನು ಡಿಫಿಕಲ್ಟಿ ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅದೆಲ್ಲದೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಕನ್ಸರ್ನ್ಡ್ ಮಗು ಯಾವ ಸ್ಕೂಲ್ ಅಥವಾ ಕಾಲೇಜಲ್ಲಿ ಓದ್ತಾ ಇದೆಯಾ, ಅವ್ರ ಲೆಕ್ಚರರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವ್ರ ಜೊತೆಗೆ ಪ್ರೋಗ್ರೆಸಿವ್ ಬಗ್ಗೆ ಡಿಸ್ಕಷನ್ನ ಅವಾಗಿಂದ ಅವಾಗ ನಡೆಸ್ತಾ ಇರಿ. ಸೊ ದಟ್ ನಿಮ್ಮ ಮಗು ಏನನ್ನು ಫೇಸ್ ಮಾಡ್ತಾ ಇದೆ ಅಥವಾ ಯಾವ ರೀತಿ ಅದ್ರ ಪ್ರೋಗ್ರೆಸ್ ಇದೆ ಅಂತ ಖಂಡಿತ ಗೊತ್ತಾಗುತ್ತೆ. ಮೋಟಿವೇಟ್ ಯುವರ್ ಚೈಲ್ಡ್ ಪಾಸಿಟಿವ್ಲಿ. ನಿಮ್ಮ ಮಗುನ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಇರಿ. ಮಗು ಏನಾಗುತ್ತೆ, ಕೆಲವೊಂದು ಸತಿ ಮೆಂಟಲ್ ಪ್ರೆಷರಿಂದ ಅಥವಾ ಕಂಟಿನ್ಯೂಸ್ ಎಕ್ಸಾಮಿನೇಷನ್ಸ್ ಸ್ಟಾರ್ಟ್ ಆಯಿತು, ಪ್ರಿಪ್ರೇಟರಿ ಸ್ಟಾರ್ಟ್ ಆಯಿತು ಅಂತ ಅಂದಾಗ ಓದಿ ಏನು ಬರ್ಡನ್ ಸ್ಟಾರ್ಟ್ ಆಗುತ್ತೆ, ಮೆಂಟಲಿ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಅವಾಗ ನನ್ನ ಕೈಲಿ ಆಗ್ತಾ ಇಲ್ಲ, ನಂಗೆ ಓದೋಕ್ಕಾಗ್ತಾ ಇಲ್ಲ, ಈ ಥರ ಅವ್ರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಹೇಳಿ ಪಾಸಿಟಿವ್ ಆಗಿ ಅವ್ರಿಗೆ ಮೋಟಿವೇಟ್ ಮಾಡಿ. ಆಗುತ್ತೆ ನಿನ್ನ ಕೈಲಿ, ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಓದು, ಪರವಾಗಿಲ್ಲ. ಪಾಸಿಟಿವ್ ಆಗಿ ಅವ್ರನ್ನ ಯಾವಾಗಲೂ ಕೂಡ ಮೋಟಿವೇಟ್ ಮಾಡ್ತಾ ಇರಿ. ರಿಮೈಂಡ್ ದೇರ್ ಗೋಲ್ಸ್ ನೌ ಆ್ಯಂಡ್ ದೆನ್. ಅವರು ಏನು ಆಗಬೇಕು ಅಂದ್ಕೊಂಡಿದ್ದಾರೆ, ಮಕ್ಕಳು ಏನಾಗಬೇಕು ಅಂತ ಅವ್ರ ಗೋಲನ್ನು ಡಿಸೈಡ್ ಮಾಡಿರ್ತಾರೆ, ಅಥವಾ ಅವ್ರು ಏನು ಇಟ್ಕೊಂಡಿರ್ತಾರೆ, ಡ್ರೀಮ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಅವರಿಗೆ ಹೇಳಿ. ನೋಡಿ, ಇವಾಗ ನೀನೀಗ ಹಿಂಗೆ ಆಗಬೇಕು ಅಂದ್ಕೊಂಡಿದ್ಯಾ ಅಲ್ವಾ, ಫಾರ್ ಎಕ್ಸಾಂಪಲ್ ನೀನು ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ಯಾ ಅಲ್ವಾ, ಡಾಕ್ಟ್ರ್ ಆಗಬೇಕು ಅಂತಂದರೆ ನೀವು ಇವಾಗೆಲ್ಲ ಓದಬೇಕಲ್ವ ಚೆನ್ನಾಗಿ, ನೀನು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದ್ರೆ ಅಲ್ವಾ ಡಾಕ್ಟ್ರ್ ಆಗ್ಲಿಕ್ಕೆ ಸಾಧ್ಯ. ನೀನು ಡಾಕ್ಟ್ರ್ ಆಗಲೇಬೇಕು ಅಂತ ಅಂದಾಗ ಇದೆಲ್ಲದನ್ನು ಫೇಸ್ ಮಾಡಲೇಬೇಕು, ಪಾಸಿಟಿವ್ ಆಗಿ ತಗೋ, ಅದನ್ನು ಸಕ್ಸಸ್ ರೀಚ್ ಮಾಡಬೇಕು ಅಂತಂದರೆ ಇದೆಲ್ಲದೂ ಕೂಡ ಒಂದು ಪಾತ್ ಆಗಿರುತ್ತೆ, ಇದು ಹರ್ಡಲ್ಸ್ ಆಗಿರುತ್ತೆ ಅಥವಾ ಕಷ್ಟಗಳಾಗಿರುತ್ತೆ. ಇದನ್ನೆಲ್ಲ ದಾಟಿನೇ ನೀನು ಒಂದು ಡಾಕ್ಟ್ರ್ ಆಗಲಿಕ್ಕೋ ಅಥವಾ ಒಂದು ಇಂಜಿನಿಯರಿಂಗ್ ಆಗಲಿಕ್ಕೋ ಅಥವಾ ಒಂದು ಸೈಂಟಿಸ್ಟ್ ಆಗಲಿಕ್ಕೋ ಏನೋ ಒಂದು ಆಗಬೇಕು ಅಂತ ಅಂದಾಗ ಇದೆಲ್ಲದೂ ಕೂಡ ಫೇಸ್ ಮಾಡಲೇಬೇಕು ಅಂತ ಅವ್ರನ್ನ ಪಾಸಿಟಿವ್ ಆಗಿ ಹುರಿದುಂಬಿಸಿ. ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಲೈಫ್ ಪ್ರಾಕ್ಟಿಕಲಿ. ಜೀವನವನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸಿ. ಫಾರ್ ಎಕ್ಸಾಂಪಲ್ ನೀನು ಚೆನ್ನಾಗಿ ಓದಿದಾಗ ಮಾತ್ರ ಚೆನ್ನಾಗಿ ಸ್ಕೋರ್ ಮಾಡಬೇಕು. ನೀನು ಸ್ಮಾರ್ಟ್ ವರ್ಕ್ ಮಾಡೋದಕ್ಕಿಂತ ಹಾರ್ಡ್ ವರ್ಕ್ ಮಾಡು. ಸ್ಮಾರ್ಟ್ ವರ್ಕಿಗಿಂತ ಹಾರ್ಡ್ ವರ್ಕ್ ತುಂಬಾ ವರ್ಕ್ ಆಗುತ್ತೆ. ಯಾಕಂದರೆ ನೀನು ಹಾರ್ಡ್ ವರ್ಕ್ ಮಾಡಿದಾಗ ಎಲ್ಲದನ್ನೂ ಓದಿದಾಗ ಮಾತ್ರ ಎಲ್ಲದನ್ನೂ ಬರೀಲಿಕ್ಕೆ ಸಾಧ್ಯ. ನೀನು ಈಸಿ ಇರೋದನ್ನ ಓದಿದ್ರೆ ಕಷ್ಟ ಇರೋ ಕ್ವೆಶನ್ಗಳು ಬಂತು ಅಂದರೆ ನೀನು ಅಟೆಂಡ್ ಮಾಡಲಿಕ್ಕಾಗಲ್ಲ. ಜೀವನವನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸಿ ಪರೀಕ್ಷೆ ಸಮಯದಲ್ಲಿ. ಅದೇ ಥರ ಡಿಸ್ಕಸ್ ದ ಎಕ್ಸಾಮ್ ಪ್ರಿಪ್ರೇಷನ್ ವಿತ್ ಯುವರ್ ಚೈಲ್ಡ್. ಒಂದು ಮಗು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದೆ ಅಂದಾಗ ನೀವು ಅದ್ರ ಜೊತೆಗೆ ಫ್ರೆಂಡ್ಲಿಯಾಗಿ ಡಿಸ್ಕಸ್ ಮಾಡಿ. ಓದಿದ್ಯಾ, ಎಷ್ಟು ಓದಿದೆ, ಎಷ್ಟು ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದೆ, ಇನ್ನು ಎಷ್ಟು ಉಳಿಸ್ಕೊಂಡಿದ್ಯಾ, ರಿವಿಷನ್ ಮಾಡಿದ್ಯಾ. ಸೊ ಈ ರೀತಿ ಒಂದು ಹೆಲ್ತಿ ಆ್ಯಂಡ್ ಹ್ಯಾಪಿ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ಕೊಳ್ಳಿ. ಯು ಪೇರೆಂಟ್ಸ್ ಮಸ್ಟ್ ಅವಾಯ್ಡ್ ಯೂಸಿಂಗ್ ಮೊಬೈಲ್ ಫೋನ್ ಆ್ಯಂಡ್ ವಾಚಿಂಗ್ ಟಿವಿ. ತುಂಬಾ ಇಂಪಾರ್ಟೆಂಟು. ಅಟ್ ಪ್ರೆಸೆಂಟ್ ನಮ್ಮನ್ನು ಇನ್ಕ್ಲೂಡ್ ಮಾಡಿಕೊಂಡು ಆ್ಯಸ್ ಎ ಪೇರೆಂಟ್ಸ್, ನಾವು ಪೋಷಕರಾದವರು ಮಕ್ಕಳು ಓದುವಂಥ ಸಮಯದಲ್ಲಿ ಅವ್ರ ಮುಂದೆ ನೀನು ಓದು ಅಂಥೇಳಿ ನಾವು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋವಂಥದ್ದು, ಅಥವಾ ಟಿ ವಿ ಆನ್ ಮಾಡಿಕೊಂಡು ನೀನು ಓದು ಅಂಥೇಳಿ ರೂಮಲ್ಲಿ ಕೂರಿಸ್ಕೊಳ್ಳೋದು. ಸೊ ಇವು ಎಲ್ಲದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ಆಡಿಯೋನ ಅವರು ಟಿ ವಿ ಮುಂದೆ ಕೂತಿಲ್ಲದೆ ಇರ್ಬೋದು, ಮೊಬೈಲ್ನ ಹಿಡ್ಕೊಳ್ದೆ ಕೂತಿಲ್ಲದೆ ಇರ್ಬೋದು, ಆದರೆ ಓದ್ತಾ ಇದ್ರು ಕೂಡ ಅವ್ರ ಕಾನ್ಸಂಟ್ರೇಷನ್ ಈ ಕಡೆಗೆ ಡೈವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಪೋಷಕರು ಅವ್ರು ಓದೋಂಥ ಸಮಯದಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂದರೆ ನಾವು ಮೊದಲು ಅದನ್ನೆಲ್ಲದನ್ನು ಬಿಟ್ಟು ಅವ್ರ ಜೊತೆಗೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ಳೋಣ, ತೊಂದರೆ ಏನಿಲ್ಲ. ಆದರೆ ಏನೂ ಇಲ್ಲ ಅಂದಾಗ ಅವ್ರ ಜೊತೆ ಕೂತ್ಕೊಂಡು ಏನು ಓದ್ತಾ ಇದ್ದಾರೆ, ಯಾವ ಚಾಪ್ಟರ್ ಓದ್ತಾ ಇದ್ದಾರೆ ಒಂಥರ ಗಮನಿಸಿದಾಗ ಅವ್ರಿಗೂ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಟೆಲ್ ಯುವರ್ ಚೈಲ್ಡ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್. ತುಂಬಾ ಇಂಪಾರ್ಟೆಂಟು. ಸಮಯದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಿ. ಇಷ್ಟು ಇಂಪಾರ್ಟೆಂಟು ಈ ಒಂದು ಟೈಮ್ ಅಟ್ ಪ್ರೆಸೆಂಟು. ಫಾರ್ ಎಕ್ಸಾಂಪಲ್ ಇವಾಗ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ, 10th ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ, ಈ ಒಂದು ಎಕ್ಸಾಮ್ ಟೈಮ್ ಎಷ್ಟು ಇಂಪಾರ್ಟೆಂಟು, ಈ ಟೈಮಲ್ಲಿ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅದೆಷ್ಟು ಇಂಪಾರ್ಟೆಂಟು. ಒಂದ್ಸರಿ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಮೇಲೆ ಮತ್ತೆ ನಾನು ಎಕ್ಸಾಮ್ ಬರೆದು ರಿಸಲ್ಟನ್ನು ತೆಗಿತೀನಿ ಅನ್ನೋದಕ್ಕಿಂತ ಫಸ್ಟ್ ಅಟೆಂಪ್ಟಲ್ಲೇ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಅವರಿಗೆ ಮನವರಿಕೆ ಮಾಡಿ ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಒಂದು ಸತಿ ಕಳೆದೋದ್ರೆ ಮತ್ತೆ ಅದು ಬರೋದಿಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅವರಿಗೆ.
ಕಂಪೇರ್ ಯುವರ್ ಚೈಲ್ಡ್ ವಿತ್ ಅದರ್ಸ್. ನಿಮ್ಮ ಮಕ್ಕಳನ್ನ ಬೇರೆಯವ್ರ ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದನ್ನ ಬಿಡಿ. ನೋಡು ಆ ಮಗು ಎಷ್ಟು ಮಾರ್ಕ್ಸ್ ತೆಗೆದಿದೆ, ಈ ಮಗು ಎಷ್ಟು ಮಾರ್ಕ್ಸ್ ತೆಗೆದಿದೆ ಅನ್ನೋದನ್ನು ಜಡ್ಜ್ಮೆಂಟನ್ನು ಮಾಡಬೇಡಿ ದಯವಿಟ್ಟು. ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಪ್ರೊವೈಡ್ ಗುಡ್ ಅಟ್ಮಾಸ್ಫಿಯರ್ ಟು ಸ್ಟಡಿ. ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡಿ. ಏನು ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ, ನಮ್ಮ ಮನೇಲಿ ಒಂದು ಸ್ಟಡಿ ರೂಮ್ ಅಂತಲೇ ಅವ್ರಿಗೆ ಕ್ರಿಯೇಟ್ ಮಾಡಿಕೊಟ್ಬಿಟ್ಟಿದ್ದೀವಿ, ಮತ್ತು ಇನ್ನೇನಾಗಬೇಕು ಅಂತ ಅನ್ಕೋತಾ ಇದ್ದರೆ ಆ ರೀತಿ ಸ್ಟಡಿ ರೂಮ್ ಕ್ರಿಯೇಟ್ ಮಾಡ್ಕೊಡೋದಲ್ಲ. ಸೊ ಸ್ಟಡಿ ರೂಮ್ ಕ್ರಿಯೇಟ್ ಮಾಡ್ಕೊಡೋದ್ರ ಜೊತೆಗೆ ಕೆಲವೊಂದು ಸತಿ ಏನಾಗುತ್ತೆ, ಮನೇಲಿ ಪೇರೆಂಟ್ಸ್ ಜಗಳ ಆಡ್ತಾ ಇರ್ತಾರೆ, ನೀನು ಓದ್ಕೋ ಹೋಗು ಅಂತ ಹೇಳ್ತಾರೆ. ಆ ರೀತಿ ಅಂದಾಗ ಮಕ್ಳಿಗೆ ಓದೋಕ್ಕಾಗಲ್ಲ. ಅಥವಾ ಮಕ್ಕಳು ಪೇರೆಂಟ್ಸು ಕ್ರಿಕೆಟ್ ನೋಡ್ತಾ ಇರ್ತಾರೋ ಅಥವಾ ಸೀರಿಯಲ್ ನೋಡ್ತಾ ಇರ್ತಾರೆ, ನೀನು ಪಾಡಿಗೆ ನೀನು ಓದು ನಾವು ನೋಡ್ತೀವಿ ಅಂತ ಅಂತಾರೆ. ಸೊ ಆ ರೀತಿ ಎಲ್ಲ ಮಾಡಿದಾಗ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ. ದಯವಿಟ್ಟು ಅವರಿಗೆ ಸಪೋರ್ಟಿವ್ ಆಗಿರಿ, ಓದೋ ಅಂತ ಒಂದು ಅಟ್ಮಾಸ್ಫಿಯರ್ನ ಬಿಲ್ಡ್ ಮಾಡಿಕೊಡಿ. ಡೋಂಟ್ ಜಡ್ಜ್ ಯುವರ್ ಚೈಲ್ಡ್ ಬೈ ದೇರ್ ಮಾರ್ಕ್ಸ್. ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋದ್ರ ಮೇಲೆ ಅವ್ರನ್ನ ಜಡ್ಜ್ ಮಾಡಬೇಡಿ. ಈ ರೀತಿ ಮಾರ್ಕ್ಸನ್ನು ಯಾಕೆ ತೆಗೆದಿದೆಯಾ, ಕಡಿಮೆ ಯಾಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಇವಾಗ ಇಷ್ಟು ಮಾರ್ಕ್ಸ್ ತೆಗೆದಿದೆಯಾ, ಕಡಿಮೆ ಆಗಿದೆ ಅಲ್ವಾ, ಆಯಿತು ಓಕೆ, ನೆಕ್ಸ್ಟ್ ಟೈಮ್ ಜಾಸ್ತಿ ತೆಗಿಯೋಕ್ಕೆ ಏನು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ, ಅಥವಾ ಯಾಕೆ ಈ ಥರ ಆಯಿತು ಅನ್ನೋದ್ರ ಬಗ್ಗೆ ಜಡ್ಜ್ ಮಾಡೋದ್ರ ಬದಲಾಗಿ ಚರ್ಚೆ ನಡೆಸಿ ಅವ್ರ ಜೊತೆಗೆ. ಓವರ್ ಕಾನ್ಫಿಡೆನ್ಸ್ ಕಿಲ್ಸ್ ದ ಆ್ಯಕ್ಚುಯಲ್ ಕಾನ್ಫಿಡೆನ್ಸ್. ಮಕ್ಕಳಿಗೆ ಹೇಳಿ ಕಾನ್ಫಿಡೆನ್ಸ್ ಒಳ್ಳೆಯದು, ಓವರ್ ಕಾನ್ಫಿಡೆನ್ಸ್ ಬೇಡ. ಕೆಲವೊಂದು ಸರಿ ಮಕ್ಕಳು ಹೇಳ್ತಾ ಇರ್ತಾರೆ, ನಾನು ಲಾಸ್ಟ್ ಪ್ರಿಪೇಟ್ರಿಯಲ್ಲಿ ಓದಿದ್ದೀನಿ ಆ ಕಾನ್ಸೆಪ್ಟ್ನ, ಈ ಪ್ರಿಪೇಟ್ರಿಯಲ್ಲಿ ಅದನ್ನು ಓದಲ್ಲ ಅಂತ ಹೇಳಿ. ಸೊ ಅದ್ರ ಬದಲಾಗಿ ನೀನು ಕಂಪ್ಲೀಟಾಗಿ ಓದದೇ ಇದ್ರೂ ಪರವಾಗಿಲ್ಲ, ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಒಂದು ಸತಿ ರಿವಿಷನ್ ಮಾಡು ಅಂತ ಅವರಿಗೆ ತಿಳಿಸಿ. ಆಲ್ವೇಸ್ ಬಿ ದೇರ್ ಸೈಡ್ ಇನ್ ಎನಿ ಸಿಚುವೇಶನ್. ಮಕ್ಕಳು ಜೊತೆಗೆ ಯಾವಾಗಲೂ ಕೂಡ ನಾವು ಇದ್ದೀವಿ ಅನ್ನೋ ಭಾವನೆ ಅವರಲ್ಲಿ ಮೂಡಲಿ. ಆ ರೀತಿ ನೀವು ಅವ್ರ ಜೊತೆಗೆ ಇರಿ. ಆವಾಗ ಮಾತ್ರ ಮಕ್ಕಳು ಏನೇ ಆದರೂ ಕೂಡ ನಿಮ್ಮ ಮುಂದೆ ಅವ್ರು ಹೇಳ್ಕೊತಾರೆ, ಫ್ರೀಯಾಗಿ ಅವರು ಹೇಳ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಆವಾಗ ಮಾತ್ರ ಮಕ್ಕಳ ಜೊತೆಗೆ ನಾವು ಫ್ರೆಂಡ್ಲಿ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಏನೇ ಒಂದು ಸಿಚುವೇಶನ್ ಬಂದರೂ ನಾವು ಇದ್ದೀವಿ, ನೀನು ಹೆದರ್ಕೋಬೇಡ, ನೀನು ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡು, ಚೆನ್ನಾಗಿ ಎಕ್ಸಾಮ್ ಬರೀ, ಎಷ್ಟೇ ಮಾರ್ಕ್ಸ್ ಬರಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಒಂದು ಕಾನ್ಫಿಡೆನ್ಸ್ನ ಫೀಲ್ ಮಾಡಿ ಅವ್ರಲ್ಲಿ. ಈ ಎಲ್ಲ ಮಾಹಿತಿಗಳು ಹೋಪ್ ನಿಮ್ಮೆಲ್ಲರಿಗೂ ಕೂಡ ಉಪಯೋಗಕ್ಕೆ ಬಂದಿರುತ್ತೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾಕೆ ಅಂತಂದರೆ ಪರೀಕ್ಷಾ ಸಮಯದಲ್ಲಿ ಪೋಷಕರ ಪಾತ್ರ, ಪರೀಕ್ಷಾ ಸಮಯದಲ್ಲಿ ಅಷ್ಟೇ ಅಲ್ಲದೆ ಪ್ರತಿಯೊಂದು ಮಗುವಿನ ಜೀವನದಲ್ಲಿ ಪೋಷಕರ ಪಾತ್ರ ಬಹಳನೇ ಇಂಪಾರ್ಟೆಂಟು. ಯಾಕೆ ಅಂದರೆ ಪ್ರತಿಯೊಂದು ಮಗು ಅವರ ಜೀವನದಲ್ಲಿ ಅದು ಇಂಡಿಪೆಂಡೆಂಟ್ ಆಗೋವರೆಗೂ ಕೂಡ ಪ್ರತಿಯೊಂದು ವಿಷಯಕ್ಕೂ ಕೂಡ ಡಿಪೆಂಡೆಂಟ್ ಆಗಿರುತ್ತೆ ಪೋಷಕರ ಮೇಲೆ. ಹಾಗಾಗಿ ಪೋಷಕರ ವರ್ತನೆ ಆಗಿರ್ಬೋದು, ಪೋಷಕರ ಹ್ಯಾಬಿಟ್ಸ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಪೋಷಕರು ಏನೆಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲದೂ ಕೂಡ ಅವರು ಗಮನಿಸ್ತಾ ಇರ್ತಾರೆ, ಅದನ್ನೇ ಕೂಡ ಅನ್ವಯ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಪೋಷಕರಾಗಿ ನಾವು ಅವರಿಗೆ ಅವರ ಒಂದು ಡ್ರೀಮನ್ನು ಕಟ್ಕೊಳ್ಳೋಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರೆಲ್ಲ ನೋಡಿದ್ರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಎಲ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.